ಪ್ರಿಯ ವೀಕ್ಷಕರೇ, ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನಿಡಗೋಡಿ ಗ್ರಾಮದ ಕೆಂಪರಾಜು ಅನ್ನೋರ ತೋಟಕ್ಕೆ ಬಂದಿದ್ದೀವಿ. ಕೆಂಪರಾಜು ಅವರು ಇಲ್ಲಿ ಒಟ್ಟು 2.5 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ಬೇಸಾಯ ಮಾಡಿದ್ದಾರೆ. ಇಲ್ಲಿ ಸುಮಾರು ಒಂದು 40ರಿಂದ 50 ಜಾತಿಯ ಬೆಳೆಗಳನ್ನು ಬೆಳೆದಿದ್ದಾರೆ. ಈಗ ಕೃಷಿಕರಾದ ಕೆಂಪರಾಜು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಸರ್ ನಮ್ಮ ಹೆಸರು ಕೆಂಪರಾಜು ಅಂತ. ಸರ್ ನಾವು ಚಿಕ್ಕನಗೌಡ, ಇಲ್ಲಿ ನಾವು ನಿಡಗೋಡಿ ಗ್ರಾಮದವರು, ಚನ್ನಪಟ್ಟಣ ತಾಲೂಕು ರೂಪಾಕ್ಷಿಪುರ ಹೋಬಳಿಯವರು. ನಾವಿಲ್ಲಿ ಸಮಗ್ರ ಕೃಷಿ ಪದ್ಧತಿ ಮಾಡಿ ಬೇಸಾಯ ಮಾಡ್ಕೊಂಡಿದ್ದೀವಿ. ಮತ್ತೆ ಎಲ್ಲ ಸಾವಯವ ಕೃಷಿ ಮಾಡಿದೀವಿ. ಇಲ್ಲಿ ಒಟ್ಟು ಎಷ್ಟು ಎಕರೆ ವಿಸ್ತೀರ್ಣ ಇದೆ? ನಮ್ಗೆ ರೋಡ್ 3.5-4 ಎಕರೆ ಇದೆ. ಸದ್ಯಕ್ಕೆ ನಾವು 2 ಎಕರೆ ನಾವು ಸಾವಯವದಲ್ಲಿ ಮಾಡಿದೀವಿ. ಎಲ್ಲಾನು ನಮ್ದು ಸೀಮೆ ಹುಲ್ಲಾಗ್ಬೋದು, ಎಲ್ಲಾ ತರ ಬೆಳೆಗಳನ್ನ ಸಾವಯವದಲ್ಲಿ ಮಾಡ್ಕೊಂಡು ಜೀವಾಮೃತ ಎಲ್ಲ ಮಾಡ್ಕೊಂಡು ಮಾಡಿದೀವಿ. ಹಿಂಗೆ ಬನ್ನಿ ಸರ್. ಈಗ ತಾವು ಸಾವಯವ ಕೃಷಿನಲ್ಲಿ ಏನೇನ್ ಮಾಡಿದಿರಿ ಆ ಬೆಳೆಗಳನ್ನ ಒಂದೊಂದಾಗಿ ತೋರ್ಸ್ಕೊಂಡು ಹೇಳ್ತಾರೆ. ಗೊಬ್ಬರ ಗಿಡ ಅಂತ ಇದು ಗ್ಲಿರಿಸಿಡಿಯಾ, ಇದು ರಾಸಾಯನಿಕ ಬಿಡಿ ಗ್ಲಿರಿಸಿಡ್ ಇಡಿ ಅಂತ ಇದು. ಇದನ್ನ ನಾವು ಇದನ್ನ ಜಾಸ್ತಿ ಫೋಕಸ್ ಆಗಿ ಮಾಡಿದೀವಿ. ಇದನ್ನ ನಾವು ಮುಲ್ಚಿಂಗ್ ಆಗಿ ಮಾಡ್ಕೊಂಡು ವ್ಯವಸಾಯ ಮಾಡ್ತಾ ಇದೀವಿ. ಇದು ಇದೊಂದೇನ ಮುಂದೆ ಮುಂದೆ ಇದೆ, ಇನ್ನು ಬೇಜಾನ್ ಇದೆ. ಹೊಲದಲ್ಲಿ ಹೊಲಸುತ್ತ ನಮ್ದೆಲ್ಲ ನಮ್ಮ ಅಕ್ಸೆ ನುಗ್ಗಿ ಗ್ಲಿರಿಸಿಡಿ ನಾವು ಹಾಕೊಂಡಿದೀವಿ. ಗೊಬ್ಬರಕ್ಕೋಸ್ಕರ, ಆಡು ಕುರಿಗೋಸ್ಕರ ಇದನ್ನ ಮೇಜರ್ ಆಗಿ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ. ಸರಿ ಸರ್. ಇದೆಲ್ಲ ಮತ್ತೆ ತೆಂಗು ಇದೆ. ಇದೇನು ಇದು ಜೋಳದ ಕಡ್ಡಿ ತರ ಬೆಳ್ಕೊಂಡಿದ್ದೀರಾ? ಸರ್ ಇದು ನಮ್ಗೆ ಹಸು ಇದೆ, ಒಂದ್ 6 ಹಸು ಇದೆ, ಸೀಮೆ ಹಸು ಇದೆ, ಮಲೆನಾಡು ಗಿಡ್ಡ ಇದೆ. ಅದಕ್ಕೆ ನಾವು ಹುಲ್ಲು ಇದು ಸೀಮೆ ಹುಲ್ಲ, ಇದು ಸೀಮೆ ಹುಲ್ಲು ಸರ್. ಇದು ಹುಲ್ ತರ ಬರ್ತದೆ. ಇದು ನಮ್ಮ ಹತ್ರ ಬರ್ತಲ್ಲ, ಅದ ಇದು ನೇಪಿಯರು ಇದೇ ತರ 5 ತರ ತಳಿ ಇದೆ ನಮ್ಮ ಹತ್ರ. ಬೇರೆ ಕಡೆ ಎಲ್ಲ ಇದೆ ನಮ್ದು. ಆಸ್ಟ್ರೇಲಿಯನ್ ನೇಪಿಯರ್ ಇದೆ. ಸರಿ ಸರಿ. ಇಲ್ಲೇ ಬಂದ್ರೆ ಸರ್ ಇದು ಶುಂಠಿ, ಇದು ಶುಂಠಿ ಹಾಕಿದೀವಿ. ಮರಗಳು ಹಾಕಿದಿರಿ? ಹೌದು ಸರ್. ಇಲ್ಲೆಲ್ಲ ತೆಂಗು ಮರ ಹಾಕಿದೀವಿ. ತೆಂಗು ಮಧ್ಯಕ್ಕೆ ನಾವು ಬಟರ್ ಫ್ರೂಟ್ ಹಾಕಿದೀವಿ. ತೆಂಗಿನ ಮಧ್ಯಕ್ಕೆ ಬಟರ್ ಫ್ರೂಟ್ ಹಾಕಿದೀವಿ. ಸರ್ ಹಿಂಗೆ ಬಂದ್ರೆ ಒಂದು ಕೃಷಿ ಹೊಂಡ ಮಾಡ್ಕೊಂಡಿದೀವಿ. ಕೃಷಿ ಹೊಂಡನ ಇದು? ಕೃಷಿ ಹೊಂಡ ಮಾಡ್ಕೊಂಡಿದೀವಿ. ಈಗ ಇತ್ತೀಚೆಗೆ ಮಾಡ್ಕೊಂಡು ನಾವು ಕೃಷಿ ಇಲಾಖೆ ನಮ್ಗೆ ಸಪೋರ್ಟ್ ಮಾಡ್ಕೊಟ್ರು. ಈ ತರ ಮಾಡ್ಕೊಳ್ಳಿ, ಈ ತರ ಆಗುತ್ತೆ ಅಂತ. ನಮ್ಮ ಕೃಷಿ ಇಲಾಖೆ ADS ಮೇಡಮ್ ಕೂಡ ಬಂದು ನೋಡ್ಕೊಂಡು ಹೋದ್ರು. ಜೊತೆಗೆ ಸರ್ ನಮ್ದು ಶುಂಠಿ ಒಂದ್ 10 ಶುಂಠಿ ಹಾಕಿದೀವಿ. ಮನೆ ಬಳಕೆಗೆ ಹಾಕೊಂಡು ಮನೆ ಬಳಕೆಗೆ ಮಾಡ್ಕೊಂಡಿದ್ದೀವಿ. ಸ್ನೇಹಿತರು ಕೊಡುವ, ಚೆನ್ನಾಗಿ ಬೆಳೆದ್ರೆ ದೊಡ್ಡದಾಗಿ ಮಾಡುವ ಅನ್ಬಿಟ್ಟು ಸಾಂಪಲ್ ಹಾಕಿದೀವಿ. ಯಾವ್ದೇ ತರ ಕೆಮಿಕಲ್ ಹಾಕ್ಲಿಲ್ಲ. ನೋಡಿ ಕ್ಲೀನ್ ಮಾಡಿಸಿ ಗೊಬ್ಬರ ಹಾಕಿದೀವಿ. ತಿಪ್ಪೆ ಕುರಿ ಗೊಬ್ಬರ ಹಾಕಿದೀವಿ. ಈ ಲೈವ್ ಮಲ್ಚಿಂಗ್ ಗೆ ನಾವು ಸೀಗೆಣಸು ಹಾಕಿದೀವಿ. ಸೀಗೆಣಸು ಹಾಕಿದೀವಿ. ಲೈವ್ ಮಲ್ಚಿಂಗ್ ಆಗುತ್ತೆ, ಮನೆಗೆ ತಿನ್ನಕ್ ಆಗುತ್ತೆ. ಅದೇ ತರ ಇಲ್ಲಿ ಜೀನೇನ್ ಬಾಳೆ ಹಾಕಿದೀವಿ. ಆ ಕಡೆ ಬಾರ್ಡರ್ಲೆಲ್ಲ ಅಕ್ಸೆ ಗಿಡ ಹಾಕಿದೀವಿ. ಬಾರ್ಡರ್ ಅಲ್ಲಿ ಅಕ್ಸೆ ಹಾಕಿದೀವಿ. ಇಲ್ಲಿ ಬಟರ್ ಫ್ರೂಟ್ ಹಾಕಿದೀವಿ. ಬಟರ್ ಫ್ರೂಟ್ ಹಾಕಿದೀವಿ. ಇಲ್ಲಿ ಬಟರ್ ಫ್ರೂಟ್ ಹಾಕಿದೀವಿ. ಒಂದ್ 50 ಗಿಡ ಹಾಕಿದೀವಿ ಬೇರೆ ಕಡೆ ಎಲ್ಲ. ಇವೆಲ್ಲ ಶುಂಠಿ? ಹೌದು ಸರ್, ಇದೆಲ್ಲ ಶುಂಠಿ ಸರ್. ಇದು ನೋಡಿ ಸರ್, ಎಲ್ಲ ಸತ್ತೆ ಇತ್ತು, ಕ್ಲೀನ್ ಮಾಡಿಸ್ಬಿಟ್ಟು ಗೊಬ್ಬರ ಹಾಕ್ಸಿದೀವಿ. ಯಾವ ತರ ನಾವು ಸ್ಪ್ರಿಂಕ್ಲರ್ ಅರೇಂಜ್ಮೆಂಟ್ ಮಾಡಿದೀರಾ? ಸ್ಪ್ರಿಂಕ್ಲರ್ ಮಾಡಿದೀವಿ. ಜೊತೆಗೆ ನಮ್ದು ಗುಬ್ಬಿಯಿಂದ ವೆಂಕಟೇಶ್ವರ ಮಾಡಿದ್ರ, ಆ ತರ ನೀ ತರ ಬೀಳ್ತಾರ ಆ ಕಡೆ ಮಾಡಿದೀವಿ. ಇದೆಲ್ಲ ವೆಲ್ವೆಟ್ ಬೀನ್ಸ್ ಫುಲ್ ನಮ್ ತೋಟದಲ್ಲ ಫುಲ್ ವೆಲ್ವೆಟ್ ಬೀನ್ಸ್. ಗೊಬ್ಬರ ಆಗುತ್ತೆ, ಮಲ್ಚಿಂಗ್ ಗೊಬ್ಬರ ಆಗುತ್ತೆ. ಜೊತೆಗೆ ಅವರೆ ಇದೆಲ್ಲ ಹಾಕಿರ್ತೀವಿ. ಆಡು ಕುರಿಗೆ ಆಗುತ್ತೆ, ಮತ್ತೆ ಮಲ್ಚಿಂಗ್ ಆಗುತ್ತೆ. ನಮ್ಗೆ ರೆಗ್ಯುಲರ್ ಆಗಿ ಅವರಕ್ಕೆ ಸಿಗ್ತಾ ಇರ್ತದೆ. ಸರಿ ಸರಿ ಸರಿ, ಬನ್ನಿ. ಮತ್ತೆ ನೋಡಿ ಸರ್, ನುಗ್ಗೆ ಅಲ್ಲಲ್ಲೇ ನಾವು ಕಟ್ ಮಾಡಿದ್ರೆ ಹಾಕೊಂಡಿದ್ದೀರಾ? ಹಾಕಿರ್ತೀವಿ. ನೈಟ್ರೋಜನ್ ಆಗುತ್ತೆ. ಮತ್ತೆ ನಮ್ಗೆ ಅದನ್ನ ಕಾಯಿಂದ ನಾವು ಅದರಿಂದನೂ ಆಗುತ್ತೆ. ಇದು ಸರ್, ಇದು ಜೇನ್ಗೋಸ್ಕರ ನಾವು ಇದನ್ನು ಕೂಡ ನಾವು ರೋಜೋ ಗಿಡ ಅಂತೀವಿ ನಾವು. ಅದನ್ನು ಕೂಡ ತಂದು ಹಾಕೊಂಡು ಇದರಿಂದ ನಮ್ಗೆ ವೇಸ್ಟ್ ಅಂತ ಬಿಸಾಕ್ತಿದ್ದು. ಇವಾಗ ನಾವು ಜೇನ್ಗೂ ಒಳ್ಳೆ ಇದು ಇದೆ ಅನ್ಬಿಟ್ಟು ಈ ತರ ಒಂದ್ 3 ಗಿಡ ತಂದು ಹಾಕೊಂಡಿದೀವಿ. ವೈಟ್, ಯೆಲ್ಲೋ, ರೆಡ್. ಸರಿ ಸರಿ ಸರಿ. ಇಲ್ಲಿ ಸರ್ ಇದು ಇದ್ರ ಸೊಪ್ಪು, ಇದು ಒಣಗನೆ ಸೊಪ್ಪು ಅಂತ, ಕೆಂಪು ಒಣಗನೆ ಸೊಪ್ಪು. ಹೆಲ್ತ್ ಗೆ ಫುಲ್ ಬೆನಿಫಿಟ್ ಅಂತ ಹೇಳಿ ನಮ್ಮ ಮನೆಗೆ ಆರೋಗ್ಯ ಒಳ್ಳೆಯದು ಅಂತ ಹಾಕೊಂಡಿದೀವಿ. ನಾವ್ ಯಾರ ಬಂದವ್ರಿಗೂ ಕೊಡ್ತೀವಿ. ಎಲ್ಲರ ಸ್ನೇಹಿತರಿಗಾಗ್ಲಿ ಬಂದವ್ರಿಗೆಲ್ಲ ಬಂಧುಗಳಿಗೆ ಎಲ್ಕ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ. ಎಲ್ಲ ಹಾಕೊಂಡಿದೀವಿ, ಅವರೇ ಹಾಕೊಂಡಿದೀವಿ. ಇಲ್ಲಿ ಬನ್ನಿ ಸರ್. ನೋಡಿ, ತೆಂಗು ಮಧ್ಯಕ್ಕೆ ಏನು ಬರಲ್ಲ, ನೆಳ್ಳು ಅಂದ್ಬಿಟ್ಟು ಏನು ಮಾಡಲ್ಲ ಅಂತಾರೆ. ನೋಡಿ, ಹೂವಿನ ಗಿಡಗಳು ಹಾಕಿದೀವಿ. ಜೇನ್ ಮಾಡಿದ್ರಿಂದ ಹೂವಿನ ಗಿಡ ಬೇಕು. ದೇವ್ರಿಗಾಗುತ್ತೆ, ಮನೆಗಾಗುತ್ತೆ. ಪರಾಗ ಸ್ಪರ್ಶಕ್ಕೆ ಜೇನು ಬರಲಿ ಅಂತೇಳಿ ಹೂವು ಹಾಕೊಂಡಿದ್ದೀರಿ. ನಮ್ ತೋಟದಲ್ಲೇ ಇಳುವರಿ ಚೆನ್ನಾಗ್ ಬರುತ್ತೆ. ಜೇನ್ ಇರೋದ್ರಿಂದ ನಮ್ಗೆ ಇಳುವರಿ ಕೂಡ ಚೆನ್ನಾಗ್ ಬಂದಿದೆ. ನೋಡಿ ಸರ್, ತೊಗರಿ ಹಾಕಿದೀವಿ. ಎಲ್ಲ ತೊಗರಿ ಮಧ್ಯ ತೊಗರಿ ಇದೆ. ತೊಗರಿ ಹಾಕೊಂಡಿದೀವಿ. ತೊಗರಿ ಇದೆ, ಮಾವು ಇದೆ. ಸಮಗ್ರ ಕೃಷಿ ಮಾವು ಬೇಕು ಅಂತ ಅಂದ್ಬಿಟ್ಟು ನಾವು ಮಾವು ಕೂಡ ಹಾಕಿದೀವಿ. ಒಂದ್ 20 ಗಿಡ ಬೇರೆ ಕಡೆ ತೊಗರಿ ಹಾಕೊಂಡಿದ್ದೀರಿ. ತೊಗರಿ ಹಾಕಿದೀವಿ. ಮತ್ತೆ ಇಲ್ಲೆಲ್ಲ ಮಧ್ಯ ನುಗ್ಗೆನೂ ಹಾಕಿದೀವಿ. ನುಗ್ಗೆ ಹಾಕೊಂಡಿದ್ದೀರಿ? ಹೌದು ಸರ್, ಇಲ್ಲ ನುಗ್ಗೆ ಇದೆ. ಇಲ್ಲಿ ನುಗ್ಗೆ ಇದೆ. ಮತ್ತೆ ಇದನ್ನ ನೀರು ತರ ಬೀಳ್ಬೇಕು ಅನ್ಬಿಟ್ಟು ಇದನ್ನ ಇವಾಗ ಹೊಸದಾಗಿ ಪ್ಲಾಂಟ್ ಹಾಕಿದೀವಿ. ಇನ್ನೊಂದ್ ಸ್ವಲ್ಪ ಕರೆಂಟ್ ಬರುತ್ತೆ. ರೈನಿಂಗ್ ಸಿಸ್ಟಮ್ ಚೆನ್ನಾಗಿ ಬರುತ್ತೆ, ಮಾಡಿದೀವಿ. ಹೊಸ ಪದ್ಧತಿಯಲ್ಲಿ ಮಾಡಿದೀವಿ.
ನೋಡಿ ಸರ್ ಇಲ್ಲಿದೆ ಬಟರ್ ಫ್ರೂಟ್. ಬಟರ್ ಫ್ರೂಟ್ ಇದು. ಬಟರ್ ಫ್ರೂಟ್ ಇದೆ. ಈ ಕಡೆ ಹೂವಿನ ಗಿಡ ಇದೆ, ಇದು ಚೆನ್ನಾಗಿ ಬಂದಿದೆ. ರೇಷ್ಮೆ ಕಡೆ ಇದೆ ಹಸುಗೆ. ಇಲ್ಲಿ ನೋಡಿ ತೊಗರಿ ಇದೆ. ಎಲ್ಲಾ ಕೂಡ ಚೆನ್ನಾಗಿ ಬಂದಿದೆ. ಹೌದೌದು. ಎಲ್ಲಾ ಗಿಡನು ಅನುಕೂಲ ಸಾವಯವದಲ್ಲೇ ಬೆಳೆಯೋದು ಇದು. ಸಾವಯವದಲ್ಲೇ ಬೆಳೆಯೋದು ನೀವು? ಸಾವಯವದಲ್ಲಿ ಬೆಳಿತೀವಿ. ಬೇರೆ ಕೆಮಿಕಲ್ ಗೊಬ್ಬರಗಳೇನು ಬಳಸಲ್ಲ. ಮಾತಾಡ್ತಾ ಒಳಗಡೆ ಇದು ಇದನ್ನ ಮಾವನೆ ಸರ್. ಇದು ನಿಮ್ ಚಿಕಣಪ್ಪ ಇದನ್ನ ಮಾವನೆ ಸರ್. ರೇಷ್ಮೆ ಕಡ್ಡಿ ಇತ್ತು ನೋಡಿ ಸರ್. ನುಗ್ಗೆ ಇದೆ. ನುಗ್ಗೆ ಒಂದ್ಬಿಟ್ಟು ಒಂದು ನುಗ್ಗೆ ಹಾಕಿದ್ವಿ ಈ ತರ. ಸರಿ ಸರಿ. ಇಲ್ಲಿ ಸರ್ ಮೆಣಸಿ ಇದೆ. ಮೆಣಸಿಗೆ ಇದೆ. ಅವೆಲ್ಲ ತೊಗರಿ. ಸರ್ ತೊಗರಿ ಎಲ್ಲಾ ಕಡೆ ತೊಗರಿ. ಮಾವು ಗುರಿ ಇದೆ, ಮಾವು ಇದೆ. ಈ ಬಾರ್ಡರ್ಲೆಲ್ಲ ಇಲ್ಲೂ ಇದೆ. ಮತ್ತೆ ಕಬ್ಬು ಇದೆ. ಮಧ್ಯ ಒಂದು ಕಬ್ಬು ಕೂಡ ಹಾಕಿದೀವಿ. ದೊಡ್ಡ ಪತ್ರೆ. ದೊಡ್ಡ ಪತ್ರೆ ಇದು ಕೆಂಬ್ಳಿಗೆ ಅಂದ್ಬಿಟ್ಟು ಹಾಕಿದ್ದು. ಇದು ಗ್ಲಿರಿಸಿಡಿಯಾ. ಇದು ಗ್ಲಿರಿಸಿಯಾ ಗೊಬ್ಬರಕ್ಕೆ. ಇದೇನು ಕಾಫಿ ಇದಿರೋ ಕಾಣುತ್ತೆ ಸರ್. ಇದು ಕಾಫಿ ಒಂದ್ 5 ಗಿಡ ನಾವು ಫ್ರೆಂಡ್ ಜೊತೆ ಹೋಗಿದ್ದು ಈ ಕೊಡಗುಗೆ. ಆ ಟೈಮ್ 5 ಗಿಡ ತಗೊಂಡ್ ಹಾಕಿದೀವಿ. ಜೊತೆಗೆ ಇದೆಲ್ಲ ಅಡಕೆ ಮಧ್ಯ ಹಾಕೊಂಡಿದೀರಿ. ದಾಸವಾಳ ಇದು ಒಂದು 10 ವೆರೈಟಿ ದಾಸವಾಳ ಹಾಕಿದೀವಿ. ಪಿಂಕ್ ಅಲ್ಲಿದೆ ಸರ್. ಇಲ್ಲಿ ನೋಡಿ ರೆಡ್ ಇದೆ. ರೆಡ್ ಇದೆ, ಪಿಂಕ್ ಇದೆ. ಸರಿ ಸರಿ. ವೈಟ್ ಪಿಂಕ್ ಇದೆ. ಯಾವ್ದು ನೇಂದ್ರನ? ಇದು ನೇಂದ್ರ ಸರ್. ಇದು ಗುಲ್ಬರ್ದಿಂದ ತರಿಸಿದ್ವಿ ಒಂದು 10 ಗೆಡ್ಡೆ. ಕೆಂಪು ಬಾಳೆ. ಇದು ಕೆಂಪು ಬಾಳೆ. ನೇಂದ್ರ ಬಾಳೆನ? ಹೌದು ಸರ್, ನೇಂದ್ರ ಬಾಳೆ. ಹೆಲ್ತ್ ಒಳ್ಳೇದು ಅಂದ್ಬಿಟ್ಟು 10 ಗಿಡ ತರಿಸ್ಬಿಟ್ಟು ಹಾಕೊಂಡಿದೀವಿ. ಏನ್ ಮನೆ ಉಪಯೋಗ? ಮನೆ ಉಪಯೋಗಕ್ಕೆ ಮಾರ್ಕೆಟ್ ಕೊಡುವ ಸ್ನೇಹಿತರಿಗೆ. ಅಂದ್ರೆ ನಮ್ ತೋಟದಲ್ಲಿ ಎಲ್ಲಾ ತರ ಇರ್ಲಿ ಅಂತ ಅಷ್ಟೇ. ಎಲ್ಲಾ ಬೆಳೆಗಳು ನಮ್ ತೋಟದಲ್ಲಿ ಸಿಗ್ಬೇಕು. ಪ್ರಕೃತಿಗೋಸ್ಕರ ಎಲ್ಲ. ಮೆಣಸು ಹಾಕೊಂಡಿದೀರಾ? ಮೆಣಸು ಸಸಿಗಳು? ಮೆಣಸಿಗೆ ಸಸಿ. ಸರ್ ಮೆಣಸಿಗೆ ಸಸಿ. ಎರಡನೇ ಬೆಳೆ ಇದು. ಎರಡನೇ ಬೆಳೆ. ಬೆಳೆ ಕಟಾವ್ ಮಾಡ್ಕೊಂಡು. ಎರಡನೇ ಬೆಳೆನಾ ಇದು? ಹೌದು ಸರ್, ಎರಡನೇ ಬೆಳೆ ಇದು. ಚೆನ್ನಾಗಿ ಬಂದಿದೆ. ಯಾವ ತರ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ. ಕೆಮಿಕಲ್ ಇಲ್ಲ. ಆದ್ರೂ ಏನು ಹುಳ ಗಿಳ ಇಲ್ಲ. ಎಲೆಮಟ್ರು ರೋಗ ಇಲ್ಲ, ಏನಿಲ್ಲ. ಹೌದು ಸರ್, ಏನಿಲ್ಲ. ಇಳುವರಿನೂ ಬಂದಿದೆ. ಎರಡನೇ ಕೂಡ ಚೆನ್ನಾಗಿ ಬಂದಿದೆ. ಇಳುವರಿನೂ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. 2 ವರ್ಷದ ಸಸಿ ಇನ್ನೂ ಇಟ್ಕೊಂಡಿದ್ದೀರಲ್ಲ. ಇದು ತುರ್ಬೆ ಗಿಡ ಅಂದ್ಬಿಟ್ಟು ಅರಣ್ಯ ಇಲಾಖೆಯಿಂದ ನೆಟ್ಟಿದ್ದು. ತುರ್ಬೇವು ಇದು. ಅರಣ್ಯಕ್ಕೆ ನಮ್ಗೆ ಈ ತರ ಮಾಡಿ ಅಂತ ಹೇಳಿ ಮೇಡಮ್ ಕಡೆ ಮಾಡಿಸಿ ನರೇಗದಲ್ಲಿ ಮಾಡಿ ಎಲ್ಲ ಉಳ್ಸ್ಕೊಂಡಿದೀವಿ. ಬಾಡಲ್ಲೂ ಕೂಡ ಹಾಕೊಂಡಿದೀವಿ. ಸರಿ ಸರಿ ಸರಿ. ಇದು ಬಟರ್ ಫ್ರೂಟ್. ಬಟರ್ ಫ್ರೂಟ್ ಇದು. ಸರಿ. ಇದು ಏಲಕ್ಕಿ ಕಾಯಿ. ಈ ವರ್ಷ ಆಯ್ತು, ಒಂದು 6 ಮಂತ್ ಆಯ್ತು. ಎಲ್ಲ ಇವಾಗ ಎಲ್ಲ ಪ್ಲಾಂಟೇಶನ್. ಏಲಕ್ಕಿ ಗಿಡ. ಏಲಕ್ಕಿ ಕಾಯಿ ಒಂದು 40 ಹಾಕಿದೀವಿ ಇವಾಗ. ಸರಿ ಸರಿ ಸರಿ. ಇದು ಬಂದ್ಬಿಟ್ಟು ಸರಿ ನೋಡಿ. ಇದು ಚಾಯ ಗಿಡ ಅನ್ಬಿಟ್ಟು ನಾವು ಕನಕಪುರದಲ್ಲಿ ಹೋಗ್ಬಿಟ್ಟು ತಂದ್ಬಿಟ್ಟು ಗಿಡ ಒಂದ್ ಕಡ್ಡಿ 20 ರೂಪಾಯಿ ಕೊಡ್ತಾನೆ ನೆಟ್ಟಿದ್ದು. ಏನಿದು ಚಾಯ ಗಿಡ ಅಂದ್ರೆ? ಸರ್, ಆಡುಗೆ ಸೊಪ್ಪಿಗೆ ಒಳ್ಳೆ ಉತ್ಕೃಷ್ಟವಾದ ಪೋಷಕಾಂಶ. ಪ್ರೋಟೀನ್ ಇರುವಂತ ಸೊಪ್ಪಿನ ಗಿಡ. ಮೇವಿನ ಗಿಡ ಹಾಕಿದೀವಿ ಈಗ ಈ ಸಾರಿ. ಜೈಕಾಯಿ ಇದು. ಜೈಕಾಯಿ ಇದು? ಹೌದು ಸರ್, ಜೈಕಾಯಿ ಇದು. ಇದೊಂದು 20 ಗಿಡ ಹಾಕಿದೀವಿ. ಸರ್, 100 ಗಿಡ ಬುಕ್ ಮಾಡಿದೀವಿ. ಬರುತ್ತೆ ಒಂದು 6 ಮಂತ್. ಇದು ಸರಿ ಸರಿ ಸರಿ. ಇದು G9 ಅದು. ಇಂಟರ್ ಕ್ರಾಪ್ ಆಗಿ ಇದನ್ನು ಮಾಡಿದೀವಿ. ಕ್ರಾಪ್ ಆಗಿ ಅದನ್ನು ಮಾಡಿದೀವಿ. ಇಲ್ಲಿ ಏಲಕ್ಕಿ ಇಲ್ಲಿ ಚೆನ್ನಾಗಿ ಬಂದಿದೆ. ಇದು ಈ ಸತಿ ಮಳೆ ಇದ್ರಿಂದ ಸ್ವಲ್ಪ ಏಟ್ ತಿಂದ್ವು ಏಲಕ್ಕಿ ಸಸಿಗಳು. ಚೆನ್ನಾಗಿ ಬಂದಿದೆ. ಚೆನ್ನಾಗಿ. ಇದು ಬಟರ್ ಫ್ರೂಟ್. ಇದು ಒಂದು ಬಟರ್ ಫ್ರೂಟ್, ಒಂದು ಜೈಕಾಯಿ, ಒಂದು ಬೇರೆ ಬೇರೆ ಎಲ್ಲಾನು ಬಟರ್ ಫ್ರೂಟ್. ಬಾರ್ಡರ್ಲೆಲ್ಲ ಅಕ್ಷೆ ಹಾಕಿದೀವಿ. ಇಲ್ಲಿ ಇದು ಹಾಕಿದಿರಿ ಏಲಕ್ಕಿ. ಸರ್, ಏಲಕ್ಕಿ ಇದು. ಏಲಕ್ಕಿ ಹಾಕೊಂಡಿದ್ದೀರಾ. G9. G9 ಬಾರ್ಡರ್ಲೆಲ್ಲ ಅಗಸೆ ಹಾಕೊಂಡಿದ್ದೀರಿ. ಹೌದು ಸರ್, ಬಾರ್ಡರ್ ಅಗಸೆ, ನುಗ್ಗೆ, ಗ್ಲಿರಿಸಿಡಿಯಾ ಅಗಸೆ ಹಾಕೊಂಡಿದ್ದೀರಿ. ನೈಟ್ರೋಜನ್ಗೆ ಮತ್ತೆ ಗೊಬ್ಬರಕ್ಕೆ ಮತ್ತೆ ಕಾಯಿಗೆ. ಸರಿ ಸರಿ ಸರಿ. ಆಡು ಕುರಿ ಇದೆ. ಇದು G9 ಬಾಳೆ. ಇದು ಹೌದು ಸರ್, G9 ಬಾಳೆ ಇದು. ಇದೆಲ್ಲ ಸರ್ ಸೂರ್ಯಕಾಂತಿ. ಇದು ಸೂರ್ಯಕಾಂತಿ ಬರುತ್ತಾ ಇದು? ಹೌದು ಸರ್, ಸ್ವಲ್ಪ ಹಾಕಿದೀವಿ. ಅಂದ್ರೆ ನಮ್ಗೆ ಜೇನ್ಗೋಸ್ಕರ ಹಾಕಿದೀವಿ. ಜೇನ್ಗೋಸ್ಕರ ಹಾಕಿರೋದು. ಹೌದು ಸರ್. ಇದ್ಯಾರ್ದು ಬಾಳೆ ಫ್ಲಾಟ್? ಸರ್, ಇದು ನಮ್ದು ಬಾಳೆ. ನಮ್ದೇನೆ ಇದನ್ನು ಈ ಸರಿ ಬಾಳೆ ಹಾಕಿದ್ದು. ಇಲ್ಲ ಮೊದಲು ಬಂದು ನೋಡಿ. ಇಲ್ಲ ಬಾಳೆ ಇದೆಲ್ಲ ಸಾವಯವದಲ್ಲೇ ಮಾಡಿರೋದು. ಎಲ್ಲ ಸಾವಯವದಲ್ಲೇ ಮಾಡಿದ್ದೀರಾ? ಸಾವಯವ ಬಂದಿರೋದು. ಇಲ್ಲಿ ನೋಡಿ, ಈ ಕಡೆ ಇದೆ. ಬಿಳಿವರೆಲ್ಲ ಚೆನ್ನಾಗಿದೆ. ಏನ್ ಒಂದೊಂದ್ರಲ್ಲಿ 2 ಹಾಕಿದೀರಾ? ಹೌದು ಸರ್, ಇದು ಒಂದ್ ಬಿಟ್ಟಿದ್ದು. ಅದನ್ನ ಇದು ಕಟಾವಾಗಷ್ಟು ಪಕ್ಕದಲ್ಲಿ ಒಂದ್ ಬಿಟ್ಟಿದೀವಿ. ಚೆನ್ನಾಗಿ ಇದು ಬುಡ ಚೆನ್ನಾಗಿ ಬಂದಿದೆ. ಕಟಾವಾಗಷ್ಟು ಇದು ಕಟಾವ್ ಬರುತ್ತೆ. ಸರಿ ಸರಿ ಸರಿ. ಒಂದೇ ತರ ಮಾಡ್ಕೊಂಡು ಹೋದಾಗ ಅದು ಇನ್ಕಮ್ ತಗೊಳಕ್ ಆಗಲ್ಲ. ಅದಕ್ಕೆ ಅನ್ಬಿಟ್ಟು ಆತರ ಪ್ಲಾನ್ ಮಾಡಿದೀವಿ. ಇದು ಸಾವಯವದಲ್ಲೇ ಮಾಡಿರೋದಾ? ಇದು ಕಂಪ್ಲೀಟ್ ಸಾವಯವದಲ್ಲೇ ಮಾಡಿದ್ವಿ. ಎಲ್ಲ ಚೆನ್ನಾಗಿ ಬಂದಿವೆ. ಇಲ್ಲಿ ನೋಡಿ ಸರ್, 2 ಬಿಟ್ಟಿದ್ದೀವಿ. 2 ಅಷ್ಟೇ. 2 ಚೆನ್ನಾಗಿದೆ ನೋಡಿ. ನೋಡಿ ಬಾಳೆ 2 ಬುಡನು ಹಂಗಿದೆ. 2 ಬುಡನು 2 ಒಂದೇ ಸಮ ಇದೆ. 2 ಒಂದೇ ಸಮ ಬರಲ್ಲ ಅಂತಾರೆ. ನಾವು ಬಸ್ ತೋರ್ಸಿದೀವಿ ಇದನ್ನ. ಹೌದೌದೌದು, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸರ್. ಇದು ಇದೆ ನೋಡಿ. ಇದು 2 ಬಿಟ್ಟಿದೀವಿ. 2 ಬಂದಿದೆ.
ನಮ್ಗೆ ಆಕ್ಚುಲಿ ಹಾಕಿರೋದು ಸರ್ 400. ಹ್ಮ್ ಈ ತರ ಹೋದಾಗ ನಮ್ಗೆ ಹತ್ತತ್ರ 800,000 ಇದೆ ಹ್ಮ್ ನಮ್ ತೋಟದಲ್ಲಿ ಡಬಲ್ ಇರೋದ್ರಿಂದ. ಇಲ್ಲ ಚೆನ್ನಾಗ್ ಬಂದಿವೆ ಬಿಡಿ ಬಾಳೆ. ಇದು ನೋಡಿ ಸರ್, ಇದು ಗೊನೆ ಬಂದಿದೆ. ಏಲಕ್ಕಿ ಗೊನೆ ಬಿಟ್ಟಿದೆ. ಎರಡು ಇದನ್ನ ಬಿಟ್ಟಿದೀವಿ. ಇದಕ್ಕೊಂದು 6 ಮಂತ್ 4 ಮಂತ್ ಆಗಿದೆ. ಇದು ಕಟಾವಾಗಷ್ಟು ಇದು ಬರುತ್ತೆ. ಸರಿ ಸರಿ, ಎಲ್ಲ ಅದೇ ತರ ಹೆಚ್ಚು ಕಮ್ಮಿ ಕೆಲವೊಂದು ಹಂಗ್ ಬಿಟ್ಟಿದೀವಿ. ಈ ತರ ಬಿಟ್ಟಿದ್ವಿ, ಆ ತರ ಬಿಟ್ಟಿದೀವಿ. ಎಲ್ಲ ಟೇಪ್ ಹಾಕಿ ಕಟ್ಬಿಟ್ಟಿದ್ದೀರಾ? ಹೌದು ಸರ್, ಎಲ್ಲ ಈ ಬಿದ್ದು ಹೋಗ್ಬಿಡ್ತಲ್ಲ. ನಮ್ದು 100 ಗೊನೆ ಲಾಸ್ ಆಯ್ತು. ನಮ್ದು ಆ ಕಡೆ ತೋಟದಲ್ಲಿ 100 ಗೊನೆ ಲಾಸ್ ಆಗಿದ್ರಿಂದ ಎಲ್ಲ ಕಟ್ ಹಾಕ್ಸಿ. ಏನ್ ಬರೀ ಎಲ್ಲ ಸಾವಯವ ಅಂದ್ರೆ ಏನು ಬರೀ ಜೀವಾಮೃತ ಕೊಡೋದ ನೀವು? ಜೀವಾಮೃತ, ಗೋಕೃಪಾಮೃತ, ಮತ್ತೆ ಲೈವ್ ಮಲ್ಚಿಂಗು, ಮತ್ತೆ ಇದೆಲ್ಲ ವೇಸ್ಟೇಜ್ ಎಲ್ಲ ನೋಡಿ ಸರ್, ಎಲ್ಲ ಮಲ್ಚಿಂಗ್ ಮಾಡ್ತೀವಿ. ಏನೋ ಕ್ಲೀನ್ ಮಾಡ್ದಂಗ್ ಕಾಣ್ತದೆ ಇದೆಲ್ಲ. ಮತ್ತೆ ಇವಾಗ ಕ್ಲೀನ್ ಮಾಡ್ತೀವಿ. ಮಳೆ ಇರ್ಲಿ, ಒಳನೆ ಬಂದಿರಲ್ಲ, ಈ ಕಳೆ ಬರ್ತೈತೆ. ಆ ಕಡೆ ತೋಟದಲ್ಲ ಫುಲ್ ಮಲ್ಚಿಂಗ್ ಮಾಡಿದೀವಿ. ಖುಷಿ ಇಲ್ಲೇ ಹಾಕ್ತಿವಲ್ಲ, ಇಲ್ಲಿ ಕಟ್ ಮಾಡಿ ಈ ತರ ಇಲ್ಲೇ ಹಾಕ್ತಿವಿ. ಸರಿ, ಮಧ್ಯಕ್ಕೆ ಈಗ ನೆಕ್ಸ್ಟ್ ಏನಾದ್ರು ಮಲ್ಚಿಂಗ್ ಬೇರೆ ಬೆಳೆ ಹಾಕ್ತಿವಿ. ಈಗ ಇದೆಷ್ಟಕ್ಕಿದೆ ಬಾಳೆ ಇಲ್ಲಿ? ಎಲ್ಲಿ ಸರ್ ಬಾಳೆ ಎಷ್ಟು ವಿಸ್ತೀರ್ಣಕ್ಕಿದೆ ಅಂತ ಹೇಳಿದೆ ಸರ್? ಇಲ್ಲಿ ಹತ್ತದ ನಾವು 7 ಅಡಿ ಗಿಡಕ್ಕೆ 7 ಅಡಿ ಮಾಡಿದೀವಿ. ಸಾಲ ಕೆಲವು 7 ಇದೆ, 8 ಇದೆ, 9 ಇದೆ. ಹತ್ತಡಿಗೂ ಕೆಲವು ನೋಡುವ ಅಂದ್ಬಿಟ್ಟು ಹೊಸ ಮಾಡಿದೀವಿ. ಇದೆಲ್ಲ ನಿಮ್ದು ತಾನೆ ಪ್ಲಾಟ್? ಸರ್, ಇದೆಲ್ಲ ಫುಲ್ ಪ್ಲಾಟ್ ನಮ್ದೇನೆ. ಇದೆಲ್ಲ ಅಲ್ಲಿ ಅಂಜೂರ ಇದೆ ನೋಡಿ, ಅವರೇ ಇದು. ಈ ಫ್ಲಾಟ್ ಫುಲ್ ನಮ್ದೇ ಸರ್ ಇದು. ಬಾಳೆ ಫುಲ್ ಪ್ಲಾಟ್ ನಿಮ್ದು? ಬಾಳೆ ಮುನ್ಗುಡಿ ಕಡೆ ಎಲ್ಲ ನಾವು ಇದಿದೆ, ನಿಂಬೆ ಇದೆ. ಇದು ನೋಡಿ, ಇದು ಚಾಯ್ ಕಡೆ ನೋಡಿದ್ರಲ್ಲ, ಚಿಕ್ಕದಾಗಿತ್ತು. ನೋಡಿ ಸರ್, ದೊಡ್ಡದಾಗಿದೆ. ಇಲ್ಲಿ ನಿಸ್ಕೊಬಿಟ್ಟು ಕಟಿಂಗ್ ಮಾಡ್ಕೊಂಡ್ರೆ ಚಾಯ್ ಗಿಡ. ಇದು ಚಾಯಮಾನಸ ಅಂತ ಹೇಳ್ತಾರ. ಪ್ರೋಟೀನ್ ಅಂಶ ಇದೆ ಇದ್ರಲ್ಲಿ. ನೋಡಿ ಹಿಂಗ್ ಕಟ್ ಮಾಡ್ತೀವಲ್ಲ, ಇದು ಇಲ್ಲಿ ಪ್ರೋಟೀನ್ ಅಂಶ ಇರುತ್ತೆ ಇದ್ರಲ್ಲಿ. ಹಿಂಗೆ ಎಲ್ಲ ಸ್ಮೂತ್ ಆಗಿದ್ದರಿಂದ ಎಲ್ಲಾನು ಒಂದ್ ಕಡ್ಡಿನೂ ಬಿಡಲ್ಲ, ಮೇಯ್ಕತ್ತವೆ. ಇದನ್ನ ತಗೊಂಡೋಗಿ ಹಿಂಗ್ ಹಾಕ್ಬಿಟ್ರೆ ಸಾಕು. ಕುರಿಗ ಎಮ್ಮೆ ದನಕ್ಕೂ ಹಾಕ್ಬೋದು. ಕುರಿ ಆಡುಗೂ ಒಳ್ಳೇದು. ಎಲ್ಲ ಗಿಡ ಹಾಕಿದ್ರು ಚೆನ್ನಾಗ್ ಬರುತ್ತೆ. ತಗೊಂಡ್ ಎಳ್ಳದೊಳಗೆ ಹಾಕೊಂಡ್ಬಿಟ್ಟಿದೀರಾ? ಸರಿ, ವೇಸ್ಟೇಜ್ ಹಾಕುವ ಅಂದ್ಬಿಟ್ಟು ಇದಕ್ಕೆ ತೆಗ್ದಿದೀವಿ. ಇದಕ್ಕೆ ಅಲ್ಲೇ ಬೆಳ್ಕೊಂಡ್ಬಿಟ್ಟಿದೆ. ಏನಾರು ಬೆಳೆದು ಹಾಕುವ, ಆಮೇಲೆ ಇಲ್ಲಿ ಮಣ್ಣು ಬೇಕಿ ತಗೊಂಡು ಬಾಳೆ ಅಲ್ಲೇ ಬೆಳ್ಕೊಂಡ್ಬಿಟ್ಟೈತೆ ಅದು. ಹೌದು ಸರ್, ವೇಸ್ಟೇಜ್ ಸುಮ್ನೆ ಆಗ್ತದೆ, ಅಲ್ಲೇ ಹುಟ್ಟೈತೆ ಆಗೈತೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೆಳಗಡೆ ಪ್ಲಾಟ್ ನಿಮ್ದೇನಾ? ಹೌದು ಸರ್, ಹೌದು. ಅಲ್ಲ, ಅದು ಬೇರೆ ಮಾಡ್ಕೊಂಡಿದ್ವಿ. ಬಾರ್ಡರ್ ಎಲ್ಲ ಇಲ್ಲಿ ನುಗ್ಗೆ ಹಾಕಿದ್ವಿ. ಬಾರ್ಡರ್ ಎಲ್ಲ ನುಗ್ಗೆ ಹಾಕೊಂಡಿದ್ದೀರಾ? ನುಗ್ಗೆ, ಅಲಸೆ, ಗಿರಿಸಿಡಿಯ, ಈ ತರ ಫೆನ್ಸನ್ ಸಿಸ್ಟಮ್ ಆಗಿ ಉದ್ದಕ್ಕೂ ಹಾಕಿದೀವಿ ಸರ್. ಅದು ಬದುಗಳಲ್ಲಿ ಇಲ್ಲೆಲ್ಲ ಅಗಸೆ ಹಾಕೊಂಡಿದ್ದೀರಾ? ಹೌದು ಸರ್, ಅಗಸೆ ಇದೆ. ಬಾರ್ಡರ್ ಎಲ್ಲ ಫುಲ್ ಅಗಸೆ? ಅಗಸೆ ಒಂದು 400 ಇದೆ ಸರ್. 400 ಗಿಡಗಳು? 400 ಗಿಡ ಇದೆ ಬಾರ್ಡರ್ ಮಧ್ಯದಲ್ಲಿ. ಸ್ನೇಹಿತರೆ, ಇದು ಅಗಸೆ ಗಿಡ ಅಲ್ಲ, ಇದು ನುಗ್ಗೆ ಗಿಡ. ಇದು ನುಗ್ಗೆ ಪಕ್ಕದಲ್ಲಿ ಅಗಸೆ ಇದೆ ನೋಡಿ. ಅದ್ರ ಪಕ್ಕ ಗಿರಿಸಿಡಿ ಬರುತ್ತಾ ಇದೆ. ಇದು ಅಗಸೆ ಗಿಡ. ಇದು ಅಗಸೆ ಗಿಡ, ಇದು ನುಗ್ಗೆ. ಬಾರ್ಡ್ರಲ್ಲೆಲ್ಲ ಅಗಸೆ ನುಗ್ಗೆ ಹಾಕೊಂಡಿದ್ದಾರೆ. ಬೇರೆ ಪಕ್ಕ ತೋಟದ ಕೆಮಿಕಲ್ ಹೊಡೆದಾಗ ನಮ್ಗೆ ಅದು ಅವಾಯ್ಡ್ ಆಗುತ್ತೆ ಅಂತ ಕಂಟ್ರೋಲ್ ಸಿಗ್ಲಿ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿದೀವಿ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಸರ್, ಗೊನೆ ಮೇಲ್ಗಡೆ ಸಾವಯವ ಗೊನೆ. ನೋಡಿ ಸ್ನೇಹಿತರೆ, ಎಷ್ಟು ಜೋರಾಗಿ ಬೆಳೆದಿದ್ದಾರೆ ಗೊನೆನ. ಇಲ್ಲಿ ನೋಡಿ ಸರ್, ಇದು ಒಂದು ಬಿಟ್ಟಿದೀವಿ. ಅದು ಕೊನೆ ಪಕ್ಕದಲ್ಲಿ ಆಲ್ರೆಡಿ ಈಗ ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಟಿದೀವಿ. 2 ಸ್ಲಂಬ್ ಎಷ್ಟಿದೆ ನೋಡಿ. ಈ ತರ ಮಾಡ್ಕೊಂಡಾಗ ರೈತರು ಲಾಸ್ ಆಗಲ್ಲ. ಈಗ ಬುಡ ಅರ್ಧ ಬಿದ್ದೋದ್ರು ಕೂಡ ಇದು ಆಲ್ರೆಡಿ ಪುಸ್ತಕ ಬರುತ್ತೆ. ಇದು ರೇಟ್ ಸಿಗುತ್ತೆ ನಮ್ಗೆ. 30 ರೂಪಾಯಿ ಬಹಳ ದಪ್ಪ ಇದೆ. 30 ರೂಪಾಯಿ ಸಿಕ್ಕರು ನಮ್ಗೆ ಲಾಸ್ ಆಗಲ್ಲ. ಆಕ್ಚುಲಿ ಇದು ಒಂದು ಇದೆ, 3 ಆಯ್ತಲ್ಲ. ಇವಾಗ ಈ ತರ ಬಿಟ್ಟಾಗ ನಮ್ಗೆ ಬೇರೆ ಜಾಸ್ತಿ ಬೆಳಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಜಾಸ್ತಿ ಹಾಕ್ಬೇಕು ಅಂತ 3 ಆಯ್ತಿದೆ. ಈಗ ಎಷ್ಟು? ಈಗ ಒಂದು ಕಟಾವ್ ಮಾಡಿದ್ರ ನೀವು? ಇಲ್ಲ ಸರ್, ಹೊಸ ಕಟಾವ್. ಇದು ಹೊಸ ಕಟಾವ್. ಒಂದ್ ಕಟಾವ್ 3ನೇ ಕೋಳಿ ಆ ಕಡೆ ತೋರಿಸಿದೆ. ಹೊಸದ್ ಮಾಡಿ ನಮ್ಗೆ ಇದು ಇನ್ನು ಇದು ಮೊದಲನೇ ಫಸಲು ಇದು. ಈಗ ಎಲ್ಲ ಮಾತೆ ಬಿಡ್ತಾ ಇದೆ. ನೋಡಿ ಸರ್, ಅಂಜೂರ ಗಿಡ ಮನೆ ಬಳಕೆಗೆ ಒಂದು ಗಿಡ ಹಾಕೊಂಡಿದೀವಿ. ಎಷ್ಟು ದಿನದ್ದು ಇದು ಸರ್? ಇದು ಒಂದು 6 ಮಂತ್ ಆಗಿದೆ ಸರ್. ಇದು 6 ತಿಂಗಳಾಗಿದೆಯಾ? 6 ತಿಂಗಳಾಗಿದೆ. ಚಿಕ್ಕ ಗಿಡ ಇತ್ತು, ವಾಸನೆ ತರಿಸಿದ್ದು. ಈಗ ಇಷ್ಟು ಚೆನ್ನಾಗಿ ಬಂದಿದೆ ಗಿಡ. ಸರಿ ಸರಿ, ಆಯ್ತು. ಸಪೋಟ 2 ಸಪೋಟ ಹಾಕಿದೀವಿ. ಒಂದು ಮನೆ ಸರ್, ಇದು ನಿಂಬೆ. ಇದು ಆದ್ರೆ ನಿಂಬೆ ಬಿಜಾಪುರ ತಕ ಬಂದಿದ್ವಿ. ವರ್ಷ ಪೂರ್ತಿ ಬಿಡ್ತದೆ ಅಂದ್ಬಿಟ್ಟು ಇದು ಸ್ವಲ್ಪ ಡೆವಲಪ್ಮೆಂಟ್ 6 ಮಂತ್ ಆಗಿತ್ತು. ಬಿಸ್ತಿದ್ರಿಂದ ಈ ಡೆವಲಪ್ಮೆಂಟ್ ಸ್ವಲ್ಪ ಇದಾಗಿತ್ತು. ಚೆನ್ನಾಗಿ ಬರ್ತಾ ಇದೆ ಇವಾಗ. ಚೆನ್ನಾಗಿದೆ. ಇದೆಲ್ಲ ನುಗ್ಗೆ ಇದೆ. ಇಲ್ಲಿ ಬಾಲಲ್ಲಿ ನುಗ್ಗೆ ಹಾಕೊಂಡಿದೀವಿ. ಇಲ್ಲೆಲ್ಲ ಪಪ್ಪಾಯ ಹಾಕಿದೀವಿ. ಅಕ್ಕಿ ಪಕ್ಷಿಗಳಿಗೆ ತಿನ್ನಕ್ಕೆ ಅಂದ್ಬಿಟ್ಟು ಪಪ್ಪಾಯ ಹಾಕಿದೀವಿ. ಇಲ್ಲೆಲ್ಲ ನಿಂಬೆ ಹಾಕಿದೀವಿ. ಇದು ಚಾಯಮಾನಸ ಅಂದ್ಬಿಟ್ಟು ಇದು. ಮತ್ತೆ ಹಿಂಗೆ ಬಂದ್ರೆ ಇದು ಇದು ಹಲಸು. ಹಲಸು ಇದು ಪುತ್ತೂರಿನ ತರಿಸಿದ್ವಿ. 2 ಗಿಡ ತರಿಸಿದ್ವಿ. ಇದನ್ನ ಆಲ್ ಟೈಮ್ ಹಲಸು ಸರ್. ಇದು ಇದೊಂದು ಇನ್ನೂ 2 ತರ ವೆರೈಟಿ ಇದೆ. ಇಲ್ಲಿ ಬಂದ್ರೆ ನೋಡಿ, ಇದು ಜೀನೈನು ಇದು. ಅದ್ರ ಪಕ್ಕದಲ್ಲಿ ಮತ್ತೆ ಅದು ನೆಲ್ಲಿಕಾಯಿ ಗಿಡ ನಾಟಿನಲ್ಲಿ.
ಎಲ್ಲಾ ತರ ಗಿಡ ಹಾಕೊಂಡಿದೀವಿ, ಹಣ್ಣಿನ ಗಿಡ ಎಲ್ಲ ಹಾಕೊಂಡಿದೀವಿ. ನೋಡಿ ಸರ್ ಟೀಕು ಬದುಗಳಲ್ಲಿ ಟೀಕ್ ಹಾಕೊಂಡಿದೀವಿ ಒಂದು. ಇದು ನೋಡಿ ಇದು 6 ಮಂತ್ ಆಗಿರೋದು. ಇದು 6 ಮಂತ್ಸ್ ಆಗಿದೆಯಾ? ಇದು ನಾಟಿ ಇದು ಚೆನ್ನಾಗಿ ಬಂದಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ರು, ಅವ್ರದೆಲ್ಲ ಹಾಕಿದ್ವಿ. ಇದು ಜೀನೇನೆ, ಇದು ಹಲಸು, ಹಲಸಿನ ಹಲಸು, ಇದು ಹಲಸು ಹಲಸು. ಇದು ಬಂದ್ಬಿಟ್ಟು ನಮ್ಗೆ ನಂಜನಗೂಡು ರಸಬಾಳೆ. ಇದು ನಂಜನಗೂಡು ರಸಬಾಳೆ ಅದನ್ನು ಹಾಕಿದ್ವಿ ಸರ್. ಇದು ಸರಿ ಸರಿ ಸರಿ. ನೋಡಿ ಇದೆಲ್ಲ ಪಪ್ಪಾಯಿ, ಪಪ್ಪಾಯಿ ಹಾಕಿ ಅಕ್ಕಿ ಪಕ್ಷಿಗಳು ಹಾಕಿದೀವಿ. ತಿನ್ನಕ್ಕೆ ಅನ್ಬಿಟ್ಟು 2 ಗಿಡಗಳು ಹಾಕಿದೀವಿ. ಇದೇನು ಮೂಸಂಬಿನ? ಇದು ಹೌದು ಸರ್, ಮೂಸಂಬಿ ಸರ್. ಇದು 2 ಗಿಡ ಹಾಕೊಂಡಿ ಸರ್. ಇದು 2 ಮನೆ ಬೆಳಕಿಗೆಲ್ಲ ಮೂಸಂಬಿ. ಹೌದು ಸರ್, ಮೂಸಂಬಿ ಸರ್. ಇದು ಇಲ್ಲಿ ನೋಡಿ ಸರ್ ಪಪ್ಪಾಯಿ, ಏನು ಕೆಮಿಕಲ್ ಏನು ಸ್ಪ್ರೇ ಮಾಡಿಲ್ಲ. ಕಾಯಿ ಹೆಂಗ್ ಬಿಟ್ಟಿದೆ ನೋಡಿ, ಹೂವು ಹೆಂಗ್ ಕಚ್ಚಿದೆ, ಚೆನ್ನಾಗಿ ಬಂದಿದೆ. ನಾವು ಜೇನ್ ಸಾಕೋದ್ರಿಂದ ಇಳುವರಿ ಚೆನ್ನಾಗಿದೆ. ಎಲ್ಲ ಜೇನು ಕೃಷಿ ಮಾಡಿ ಅದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ಜೇನು ಉಳಿಸಿ. ಇದಿರ್ಬೇಕಲ್ವಾ ಇದು? ಸರ್ ಇದು ಕೋಕೋ ಸರ್. ಇದು ಕೋಕೋಪಿಟ್. ಕೋಕೋ ನಾವು 10 ಗಿಡ ನೋಡುವ ಅಂದ್ಬಿಟ್ಟು ನಾವ್ ಎದುರಿಗೆ ಆಗುತ್ತಾ ಹಿಂಗೆ ನೋಡೋಣ ಅಂದ್ಬಿಟ್ಟು 10 ಗಿಡ ತರಿಸಿದ್ವಿ. ಕೋಕೋ ಮತ್ತೆ ನೋಡಿ ಸರ್, ಇಲ್ಲಿ ಗಿಡ ಮುಂದೆ ಏನು ಗಿಡಗಳಿದೆ. ಅದಕ್ಕೆ ಈ ಸರಿ ನಾವು 5 ಗಿಡ ಹಾಕುವಂತ ಪ್ಲಾನ್ ಮಾಡಿದೀವಿ. ನಮ್ಗೆ ಈ ಎಲೆಯಿಂದ ಪೊಟಾಸಂಶ ಜಾಸ್ತಿ ಇದೆ. ಮುಚ್ಚಿಗೆ ಆಗಿ ಮಾಡ್ಬೋದು. ಮುಚ್ಚಿಗೆ ರೇಟು ಚೆನ್ನಾಗಿದೆ. ಮುಚ್ಚಿಗೆ ಗೊಬ್ಬರಕ್ಕೂ ಚೆನ್ನಾಗುತ್ತೆ. ಹೌದು ಸರ್, ಈ ಗೊಬ್ಬರ ತರ್ಸಾಗಲ್ಲ ಸರ್. ಅದರಿಂದ ನಮ್ಗೆ ಮುಚ್ಚಿಗೆ ಎಲ್ಲಾ ತರ ಗೊಬ್ಬರ ಆಗುತ್ತೆ. ಇದು ಮೂಸಂಬಿ ಸರ್. 2 ಗಿಡ ತರಿಸಿದ್ವಿ. ಅದು 2 ಗಿಡ ತರಿಸಿದ್ವಿ. ಮೂಸಂಬಿ. ಹೌದು ಸರ್, 2 ಗಿಡ. ಇದು ಸರ್ ಗುಂಪು ಬಾಳೆ. ಇದು ಮೂಸಂಬಿನಾ? ಹೌದು ಸರ್, ಇದು ಮೂಸಂಬಿನ ಸರ್. ನೋಡಿ ಇದು ಗುಂಪು ಬಾಳೆ. ಗುಂಪು ಬಾಳೆ ನೋಡಿ ಸರ್, ಇಷ್ಟು ಚಿಪ್ ಬಂದಿದೆ. 12-13 ಚಿಪ್ ಬಂದಿದೆ. ಆ ಕಡೆ 3 ಬಿಟ್ಟಿದೀವಿ. ಕಟಿಂಗ್ ಆಗೋಷ್ಟು ಅದು ಬರುತ್ತೆ. ಗುಂಪು ಬಾಳೆ ಇಲ್ಲೇ 4 ಇದೆಯಾ? ಹೌದು ಸರ್, 4 ಇದೆ ಸರ್. ಇದು ಒಂದು ಬರ್ತದೆ, ಕಟಿಂಗ್ ಮಾಡ್ತೀವಿ. ಒಂದು 1 ಮಂತ್ ಅಲ್ಲಿ 2-3 ಬಿಟ್ಟಿದೀವಿ. 4 ಕಟಿಂಗ್ ಆದ್ಮೇಲೆ 1 ಬಿಡ್ತೀವಿ. ಗುಂಪು ಬಾಳೆದಿಂದ ಫುಲ್ ಬೆನಿಫಿಟ್ ಚೆನ್ನಾಗಿದೆ. 4 1 ಎಕರೆ. ಹೌದು ಸರ್. ಸರ್ ಇದು ಆಲ್ ಸ್ಪೈಸ್ ಅಂತ. ಆಲ್ ಸ್ಪೈಸ್. ಹೌದು ಸರ್, ಅಲ್ಲಿಗೆ ಯಾರೋ ಫ್ರೆಂಡ್ ಹತ್ರ ಕೊಟ್ಟಿದ್ರು. ಅವ್ರು ಸುಮ್ಮನೆ ಹಾಕಿದೀವಿ. ಸ್ವಲ್ಪ ಇದು ನೆಳ್ಬೇಕಂತೆ. ಅಷ್ಟಕ್ಕೆ ಸರಿಯಾಗಿ ಬಂದಿಲ್ಲ ಅದು. ನೋಡಿ ಇದು ಅಕ್ಸೆ ನುಗ್ಗೆ. ಎಲ್ಲರೂ ಅಕ್ಸೆಗೆ ನುಗ್ಗೆ ಹಾಕೊಳ್ಳಿ. ಅಕ್ಸೆ ನೋಡಿ ಎಲ್ಲ ಹೆಂಗಿದೆ, ಒಳ್ಳೆ ಮರ ತರ ಬಂದಿದೆ. ಹೌದು, ಈಗ ನಾವೆಲ್ಲ ಕಾಯಿ ಬಿಡು ಸ್ಟಾರ್ಟ್ ಆಗಿದೆ. ಎಲ್ಲ ನುಗ್ಗೆ ಅಕ್ಸೆನಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ನೈಟ್ರೋಜನ್ ಕೆಮಿಕಲ್ ಮಾಡಿದಾಗ ಅದನ್ನ ಅವಾಯ್ಡ್ ಕೂಡ ಮಾಡ್ತದೆ. ಅದು ಆಡು ಕುರಿಗೆಲ್ಲ ಒಳ್ಳೆ ಮೇವು. ನಮ್ಮದೊಂದು ತಾಡಿದೆ, ದಸುಗಳಿಗೆ ಗೊಬ್ಬರನೂ ಆಗುತ್ತೆ. ಫುಲ್ ಹಾಕಿದೀವಿ, ಗೊಬ್ಬರ ಆಗುತ್ತೆ. ಮತ್ತೆ ಸರ್ ಇಲ್ಲಿ ಮೆಣಸು ಹಾಕಿದೀವಿ. ಈ ವರ್ಷ ಹಾಕಿದೀವಿ ಮೆಣಸು. ಒಂದು 5 ಗಿಡ ಹಾಕಿದೀವಿ, ಸ್ಯಾಂಪಲ್ ನೋಡುವ ಅಂದ್ಬಿಟ್ಟು. ಮೆಣಸು ಅದಕ್ಕೆ ಇದಕ್ಕೆ ಎಬ್ಬಿಸಿದೀವಿ ನೋಡಿ, ಮರ ತರ ಆಗಿದೆ. ಎಲ್ಲರ ಪಕ್ಕದಲ್ಲಿ ಶ್ರೀಗಂಧ ಹಾಕಿದೀವಿ. ಶ್ರೀಗಂಧ. ಹೌದು. ಪರಾವಲಂಬಿ ಆಗಿರೋದ್ರಿಂದ ಇದಕ್ಕೆ ಅಕ್ಸೆನ ನಾವು ನೆಟ್ಟಿದೀವಿ. ಸಪೋರ್ಟಿಂಗ್ ಗಿಡ ನೆಟ್ಟಿದೀವಿ. ಉದ್ದಕ್ಕೂ ಈ ಕಡೆ ಒಂದು 10 ಗಿಡ ಹಾಕಿದೀವಿ. ಅಕ್ಷೆ ನೋಡಿ ಸ್ಟಂಪ್ ಹೆಂಗಾಗಿದೆ. ಇದು ಹತ್ರ ಒಂದು 6 to 8 ಮಂತ್ಸ್ ಆಗಿದೆ ಅಷ್ಟೇ. ಇಷ್ಟು ತಪ್ಪಾಗಿದೆ ಇದು. ನಮ್ಗೊಂದು ಆಡಿಗೆ 1 ಮರ ಸಾಕು ಸರ್. ಇದು ಹೌದು, ಚೆನ್ನಾಗಿ ಮೇವು ಬರುತ್ತೆ. ಇದು ಬಂದ್ಬಿಟ್ಟು ಆಲ್ ಸೀಸನ್ ಮಾವು. ಆಲ್ ಸೀಸನ್ ಸಣ್ಣ ಸಣ್ಣ ಬುಟ್ಟಿತ್ತು, ಕಿತ್ತಾಕ್ಬಿಟ್ಟಿದೀವಿ. ಕಾಯಿ ಬಿಟ್ಟಿತ್ತು. ಗಿಡ ಡೆವಲಪ್ಮೆಂಟ್ ಚೆನ್ನಾಗಿ ಬಂದಿದೆ ನೋಡಿ. ಪಕ್ಕದಲ್ಲಿ ಬಾಳೆ ಇದೆ, ಮತ್ತೆ ಮಿಶ್ರ ಬೆಳೆ ಮಾಡಿದೀವಿ. ಮತ್ತೆ ತುರ್ಬೇವು ಹಾಕಿದೀವಿ. ತುರ್ಬೇವು ಅವೆಲ್ಲ ಇದನ್ನು ಕೊಟ್ಟಿದ್ರು, ಇಟ್ಟಿದೀವಿ. ಆಡು ಸೊಪ್ಪಾಗುತ್ತೆ. 5 ವರ್ಷ ಬಿಟ್ಕೊಂಡು ನಮ್ಗೆ ದುಡ್ಡು ಕೂಡ ಆಗುತ್ತೆ ಇದ್ರಲ್ಲೇ. ಹೌದೌದು. ಇದೊಂಥರ ಇದು ಸರ್. ಇದು ಹಲಸು. ಇದು ಬೇರೆ ತಳಿ. ಇದು ವೆರೈಟೀಸ್, ಬೇರೆ ವೆರೈಟಿ. ಅಂಟಿಲ್ ಹಲಸು ಇದು. ಅಂಟಿಲ್ ಗಮ್ಲೆಸ್. ನೋಡಿ ಇದು ಬಾಳೆ. ಇದು ನಮ್ದು 3ನೇ ಕುಳೆ. ಇದು 2ನೇ ಕುಳೆ ಕಟಿಂಗ್ ಆಯ್ತು. 3ನೇ ಕುಳೆ ಬರ್ತಾ ಇದೆ ಹೊರಗಡೆ ಎಲ್ಲ. ಅದಕ್ಕೆ ಅಡಕೆ ಹಾಕಿದೀವಿ. 3ನೇ ಕುಳೆ ಬಾಳೆ. ಹೊಸ 3ನೇ ಕುಳೆ ಎಲ್ಲ 3ನೇ ಕುಳೆ. ಇದೆಲ್ಲ ನಾವು ಅಕ್ಕಿ ಪಕ್ಷಿಗೆ ನಾವು ಕಟ್ ಮಾಡಲ್ಲ. ಅಕ್ಕಿ ಪಕ್ಷಿಗೆ ಬಿಟ್ಟಿದೀವಿ. ಫಸ್ಟ್ ಪ್ರಕೃತಿಗೆ, ಅಕ್ಕಿ ಪಕ್ಷಿಗಳಿಗೆ ಫಸ್ಟ್, ಆಮೇಲೆ ನಮ್ಗೆ. ಆತರ ಕಾನ್ಸೆಪ್ಟ್ ಎಲ್ಲ ಮಾಡಿದೀವಿ ಇದನ್ನ. ಸರಿ ಸರಿ ಸರಿ, ಒಳ್ಳೇದು. ನೋಡಿ ಸರ್, ಎಲ್ಲ ಬದುಗಳು ಹೆಂಗ್ ಕಾಣಿಸ್ತದೆ. ಅಕ್ಸೆ, ನುಗ್ಗೆ, ಗ್ಲಿರಿಸಿಡಿಯಾ, ಈ ಪೆನ್ಷನ್ ಸಿಸ್ಟಮ್, ಲೈಫ್ ಪೆನ್ಷನ್ ಆಗುತ್ತೆ, ಗೊಬ್ಬರ ಆಗುತ್ತೆ. ಈ ತರ ಮಾಡೋದ್ರಿಂದ ಅದು ಗುಂಪು ಬಾಳೆ ಮಾಡಿದೀವಿ. ಇದು ಕೂಡ ಚೆನ್ನಾಗಿ ಬಂದಿದೆ. ಅದು ಗುಂಪು ಬಾಳೆ. 10 ಗಿಡ ಗುಂಪು ಬಾಳೆ ಮಾಡಿದ್ದು. ಹಾಕ್ಬಿಡ್ತೀವಿ, ಮಲ್ಚಿಂಗ್ ಮಾಡ್ತೀವಿ. ಒಣ ತ್ಯಾಜ್ಯ ಮಲ್ಚಿಂಗ್ ಮಾಡ್ತೀವಿ. ತ್ಯಾಜ್ಯ ಇಲ್ಲೇ ಮಲ್ಚಿಂಗ್ ಮಾಡ್ತೀವಿ. ನೋಡಿ ತೇವಾಂಶ ಹೆಂಗಿದೆ, ಯಾವಾಗ ಬಂದು ಹಿಂಗಿರ್ತದೆ. ನಮ್ಗೆ ಟೀ ಪುಡಿ ತರ ಹೆಂಗಿದೆ ಮಣ್ಣು. ಎರೆಹುಳುಗಳು ಉತ್ಪತ್ತಿ ಚೆನ್ನಾಗಾಯ್ತದೆ ನೋಡಿ. ನಮ್ದು ಮಳೆಗಾಳಿಗೆ ಒಂದು 300 ಗೆಡ್ಡೆನೂ ಬಿದ್ದೈತು. ಇದು ಗೊನೆ ಎಷ್ಟು ಚಿಪ್ಪಿದೆ. ಮಳೆಗಾಲಕ್ಕೆ ಬಿದ್ದಿರೋದು 100 ಗೆಡ್ಡೆ ಬಿದ್ದೈತೆ ಸರ್. ಇದು ಮುಗ್ದೋಗ್ಬಿಡ್ತು. ಅದು ಬಿಟ್ಟಿದ್ದು ಆಲ್ರೆಡಿ ಪಕ್ಕದಲ್ಲಿ ಬಿಟ್ಟಿದ್ದು, ಹಂಗಾಗಿ ಅದು ಆ ಕಡೆ ಗೊನೆ ಕಡ್ದಿದೆ. ಸರಿ ಸರಿ. ನೋಡಿ ನಾವು ತ್ಯಾಜ್ಯ ಈ ತರ ಹಿಂಗ ಹಾಕೋದ್ರಿಂದ ಮಲ್ಚಿಂಗ್ ಚೆನ್ನಾಗಿರ್ತದೆ, ತೇವಾಂಶ ಇರ್ತದೆ. 1 ಎಕರೆ ಮಾಡೋರು 3 ಎಕರೆ ಮಾಡ್ಬೋದು. ಹೌದೌದು, ಈ ತರ ಇದ್ದಾಗ.
ಮತ್ತೆ ನಾವು ಈ ಜೀವಾಮೃತ ಮಾಡಕ್ಕೆಲ್ಲ ಡ್ರಮ್ಗಳು ಇಟ್ಕೊಂಡಿದೀವಿ. ಜೀವಾಮೃತ ಮಾಡಕ್ಕೆ ಡ್ರಮ್, ಜೀವಾಮೃತ, ಗೋಕೃಪಾಮೃತ, ಗೋಕೃಪಾಮೃತ ಸರ್ ಎಲ್ಲ ಮಾಡಿದ್ದು. ಈ ಸತಿ ಮಳೆ ಬಂತಲ್ಲ, ಟೈಮಲ್ಲೆಲ್ಲ ಹೋಗಿ ತರಿಸಿಟ್ಟಿದ್ವಿ, ಮತ್ತೆ ಮಾಡ್ಬೇಕು ಇವಾಗ ಎಲ್ಲಾನು. ಮಳೆ ನಿಲ್ತಲ್ಲ, ಇವೆಲ್ಲ ಡ್ರಮ್ಗಳು ಇಟ್ಕೊಂಡಿವಿ ಅಲ್ಲಲ್ಲೇ. ಕರೆಂಟ್ ಇದೆಯಾ? ಹೊಸ ಕರೆಂಟ್ ಇದೆ, ಎಲ್ಲಾ ಕಡೆ ಎಲ್ಲ ತಿರ್ಸಿ ಹೋಯ್ತಾ ಇದೆ. ಇದು ಗೆಣಸು, ಸಿಹಿಗೆಣಸು, ನೆಲಗೆಣಸು. ಹೌದು, ನೆಲಗೆಣಸು. ಲೈವ್ ಮಲ್ಚಿಂಗ್ ಭೂಮಿನೂ ಮತ್ತೆ ಅಬದ್ ಆಗುತ್ತೆ, ಸಬ್ಬ ಆಯ್ತದೆ, ಚೆನ್ನಾಗ್ ಬರ್ತದೆ. ಅದ್ರ ಪಕ್ಕ ಬಟರ್ ಫ್ರೂಟ್ ಹಾಕಿದೀವಿ ಇಲ್ಲಿ. ಬೆಳೆ ನೋಡಿ ಸ್ವಲ್ಪ ಬಂದೈತಿ ಈಗ, ಚೆನ್ನಾಗ್ ಬರ್ತಾ ಇದೆ ನೋಡಿ. ಇದು ಅಡಿಕೆ ಇದ್ರೆರಡು ಮದಕ್ಕೆ ಒಂದು ಅಡಿಕೆ ಹಾಕ್ತೋ, ಈ ಎರಡು ಮದಕ್ಕೆ ಒಂದು ಏಲಕ್ಕಿಕಾಯಿ ಹಾಕ್ತೋ. ಏಲಕ್ಕಿಕಾಯಿ ಇದು. ತೆಂಗಿದೆ. ಈ ತರ ವೇಸ್ಟೇಜ್ ತ್ಯಾಜ್ಯಗಳು ಏನ್ ಮಾಡ್ತೀವಿ, ಮಲ್ಚಿಂಗ್ ಹಾಕ್ಬಿಡ್ತೀವಿ. ಮುಚ್ಚಿಗೆ ಮಾಡಿದಾಗ ಭೂಮಿ ಒಣಗಲ್ಲ, ಭೂಮಿ ಬಿಸಿಲು ಸಬ್ಬಾಗಿರ್ತದೆ. ಭೂಮಿ ಬಿಸಿಲು ಬೀಳ್ಬಾರ್ದು, ಗಿಡದ ತುಳಿ ಬೀಳ್ಬೇಕಾದ್ರಿಂದ ಅದು ಚೆನ್ನಾಗ್ ಬರುತ್ತೆ. ಇದ್ ನೋಡಿ ಗ್ಲಿಸಿಡಿಯಾ. ಏನ ನಾವ್ ಹಿಂಗ್ ಕಟಿಂಗ್ ಮಾಡ್ತೀವಿ, ತಾಳಿಂಗ್ ಹಾಕ್ತಿವಿ ಅಷ್ಟೇ, ಮುಚ್ಚಿಗೆ ಆಯ್ತು, ಗೊಬ್ಬರ ಆಯ್ತದೆ, 2 ದಿನ ಫಿಕ್ಸೇಷನ್ ಆಗುತ್ತೆ. ಸರಿ. ನಾವು ಹೊರಗಡೆ ಗೊಬ್ಬರ ತಂದು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಸಾವಯವ ಮಾಡೋದ್ರಿಂದ ನಮ್ ಗಿಡಗಳೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಚೆನ್ನಾಗ್ ಬಂದವೆ. ನೋಡಿ ಗೊನೆ ನೋಡಿ ಸರ್, ಇತ್ತಗಳಿ ಇಷ್ಟು ಇದೆ ನೋಡಿ, ಗೊನೆ ಹೆಂಗಿದೆ ನೋಡಿ, ಟ್ರೈನಿಂಗ್ ನೋಡಿ, ಯಾವ ತರ ಸ್ಪ್ರೇ ಮಾಡಿಲ್ಲ. 2ನೇ ಕೂಳೆ ಇದು. ಅದೇ ಪಕ್ಕದಲ್ಲಿ 3ನೇ ಕೂಳೆ ಬಿಟ್ಟಿದೀವಿ. ಕಟಿಂಗ್ ವರ್ಷ ಇದು ಬರುತ್ತೆ. ಈ ತರ ಮಾಡ್ಕೊಂಡಾಗ ಯಾವ ತರ ಲಾಸ್ ಆಗಲ್ಲ ರೈತರಿಗೆ. ಹೌದೌದು. ನಿಮ್ ಪ್ರತಿ ವಾರ ಪ್ರತಿ ತಿಂಗಳು ನಿಮ್ ಇನ್ಕಮ್ ಜನರೇಟ್ ಆಯ್ತಾನೆ ಇರ್ತದೆ. ಪಕ್ಕದಲ್ಲಿರೋ ಅಡಿಕೆ ಗಿಡ ಕೂಡ ಸಪೋರ್ಟಿವ್ ಆಗಿರ್ತದೆ ನೋಡಿ. ಈ ಸರಿ ಈಗ ಹಾಕಿದೀವಿ, 6 ಮಂತ್ ಈಗ ಹಾಕಿದೀವಿ ಗೊಬ್ಬರನ. ಗಿಡ ಹೆಂಗ್ ಸ್ಟೆಂಪ್ಟಾಗಿ ಹೆಂಗ್ ಬಂದಿದೆ. ಹೌದೌದು, ರೋಗ ಇಲ್ಲ. ಸರಿ ನೋಡಿ ಸರ್, ಹಕ್ಕಿ ಪಕ್ಷಿಗಳಿಗೆ ನೀರಿಗೆ ಅಂದ್ಬಿಟ್ಟು ಬಟ್ಲಲ್ಲಿ ನೀರ್ ಹಾಕ್ಬಿಟ್ಟು ಇಟ್ಟಿದ್ದಾವೆ. ಬೇಸಿಗೆಯಲ್ಲಿ ಇಟ್ಟಿದೀವಿ, ಅವಕ್ಕೆ ಆಹಾರ ತಿನ್ಕೊಂಡು ನೀರ್ಗೆಲ್ಲ ತೊಂದರೆ ಇಲ್ವಾ? ಅದೇ ಹಕ್ಕಿ ಪಕ್ಷಿಗಳಿದ್ರೆ ಒಳ್ಳೆ ಇಕ್ಕಿ ಆಗ್ತವೆ, ಅದು ಗೊಬ್ಬರ ಆಗುತ್ತೆ. ಪಕ್ಕದಲ್ಲಿ ಬಾಳೆಗೊನೆ ಬಿಟ್ಬಿಟ್ಟಿದೀವಿ, ಇದನ್ನ ಬಿಟ್ಟು ಹಣ್ಣಾಗುತ್ತೆ, ತಿಂತವೆ, ಅಲ್ಲಿ ನೀರ್ ಕುಡಿತವೆ. ನಾವು ಹಕ್ಕಿ ಪಕ್ಷಿ ಉಳಿಸ್ಬೇಕು ಇವಾಗ. ಎಲ್ಲ ಬಿಟ್ಟಿರ್ತೀವಿ, ಇದನ್ನ ಎಣ್ಣೆ ಆಗ್ಬೇಕು. ಬಟ್ಲುಗಳಿಗೆಲ್ಲ ಪೈಪ್ ಆಗಿ ಬಿಟ್ಬಿಡ್ತೀವಿ, ಇದೆಲ್ಲ ಸಂತೃಪ್ತಿ ಕುಡಿತವೆ. ಇಲ್ಲಿ ಜೇನಿದೆ, ಬನ್ನಿ. ಜೇನು ಇಲ್ಲೇ ಇದೆಯಲ್ಲ, ಜೇನಿ ಕಡೆ ಇದೆ. ನಮ್ಗೆ ತೋಟಗಾರಿಕೆ ಇಲಾಖೆಯವರು ಜೇನು ಕೃಷಿ ಮಾಡಿ ಅಂದ್ಬಿಟ್ಟು ಇದನ್ನ ಮಾಹಿತಿ ಕೊಟ್ಟು, ಟ್ರೈನಿಂಗ್ ಕೊಟ್ಟು ಪೆಟ್ಟಿಗೆ ಕೊಡ್ಸಿದ್ರು. ನಮ್ಗೆ ಇದು ತೋಟಗಾರಿಕೆ ಶ್ವೇತಕ್ ಸರ್ ಮತ್ತೆ ಸುಧಾ ಮೇಡಮ್ ಎಲ್ಲ ಇದ್ದು ಇದನ್ನ ಮಾಹಿತಿ ಕೊಡಿಸಿ ಪೆಟ್ಟಿಗೆ ಕೊಟ್ಟು 4 ಪೆಟ್ಟಿಗೆ ಕೊಡ್ಸಿದ್ರು. ಚೆನ್ನಾಗಿ ಇಳುವರಿ ಚೆನ್ನಾಗಿದೆ. ಈಗ ತುಪ್ಪ ಪಾಕ್ಸ್ ಮಡಗಿದೀವಿ ಇಲ್ಲಿ. ಆ ತುಪ್ಪ ಕಟ್ತಾ ಇದೆ. ನಮ್ಗೆ ತುಪ್ಪಕ್ಕಿಂತ ಫೋಕಸ್ ಆಗಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ ನಮ್ಮ ಭೂಮಿಲಿ. ತೋಟದಲ್ಲಿ ಯಾವ್ದೇ ತರ ನಮ್ಗೆ ರೋಗಗಳು ಸ್ವಲ್ಪ ಕಂಟ್ರೋಲ್ ಆಗಿದೆ, ಚೆನ್ನಾಗಿ ಬರ್ತಾ ಇದೆ. ಜೇನು ಕೃಷಿ ಮಾಡಿ ಜೇನು ಉಳಿಸಿ. ಹೌದೌದು, ಸ್ಪರ್ಶಕ್ಕೆ ಅನುಕೂಲ ಆಗುತ್ತೆ. ಜೇನು ಸಂತತಿ ಕಮ್ಮಿ ಆದಷ್ಟು ನಮ್ ಜನಸಂತತಿ ಕೂಡ ಕಮ್ಮಿ ಆಯ್ತಾ ಬರುತ್ತೆ. ಹೌದೌದು, ಜೇನು ಉಳಿಸ್ಬೇಕೋಸ್ಕರ ಮಾಡ್ತಾ ಇದೀವಿ, ಲಾಭಕ್ಕೋಸ್ಕರ ಈಗ ಮಾಡ್ತಾ ಇಲ್ಲ. ಫ್ಯೂಚರ್ ಅಲ್ಲಿ ನೋಡ್ತೀವಿ ಪ್ಲಾನ್ ಮಾಡಿ. ಹೌದು, ಜೇನು ಕೃಷಿ ಮಾಡಿದ್ರೆ ಒಳ್ಳೇದು. ಜೇನು ಕೃಷಿ ಮಾಡಿದಷ್ಟು ಕೃಷಿಗೂ ಒಳ್ಳೇದೆ. ಒಂದ್ ಎಕರೆ ಅಟ್ಲೀಸ್ಟ್ ಒಂದ್ ಎಕರೆಲಿ 1-2 ಮಾಡಿ 1-2 ಪೆಟ್ಟಿಗೆ ಆಡಿ ಮಿನಿಮಮ್ ಅಂದ್ರೆ. ಯಾಕೆ ನಾವು ಎಲ್ಲ ಮಾಡೋದ್ರಿಂದ ಹೇಳ್ತಾ ಇದೀವಿ. ಹೌದೌದು. ಮತ್ತೆ ಇಲ್ಲಿ ಎರೆಹುಳು ತೊಟ್ಟಿ ಮಾಡಿದೀವಿ. ನಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಮ್ ಕೃಷಿ ಇಲಾಖೆಯವ್ರು ಕೊಟ್ಟು ಇದನ್ನ ಮಾಡಿದೀವಿ. ನಮ್ಮ ಮೇಡಮ್ ಬಂದಿದ್ರು, ADS ಮೇಡಮ್, ಕೃಷಿ ಇಲಾಖೆಯವರು. ಈ ತರ ತೊಟ್ಟಿ ಮಾಡ್ಕೊಳ್ಳಿ, ಇದ್ರ ಅನುಕೂಲ ಆಗುತ್ತೆ ತೋರ್ಸ್ಕೊಟ್ರು. ಸರಸ್ ಸರ್ ಅಂತ ಅವ್ರೆ ಡಿಪಾರ್ಟ್ಮೆಂಟ್ ಅವರು, ಅಭಿಷೇಕ್ ಸರ್ ಎಲ್ಲಾರು ನಮ್ಗೆ ಈ ತರ ಮಾಡ್ಕೊಂಡು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅಜಲ ಮಾಡಿದ್ದು. ಮಳೆ ಬಂದ ಸ್ವಲ್ಪ ಹೋಗೈತೆ, ಒಂದು ಕಜಲ ಮಾಡಿದ್ದು. ನೀರ್ಗೆ ಅಂದ್ಬಿಟ್ಟು ಅಕ್ಕಿ ಪಕ್ಷಿಗಳಿಗೆ ಆ ತೊಟ್ಟಿ ಮಾಡಿದ್ದು. 2 ಅಕ್ಕಿ ಪಕ್ಷಿಗಳ ನೀರು ತೊಟ್ಟಿ ಮಾಡಿದ್ವಿ. ಪ್ರಾಣಿ ಪಕ್ಷಿಗಳು ಬಂದಾಗ ನವಿಲು ಎಲ್ಲ ಬರ್ತಾ ಇರ್ತವೆ, ಮೊಲ ತೋಟದ ಎಲ್ಲ ಉತ್ಕೃಷ್ಟವಾಗಿ ಬರ್ತಾ ಇರ್ತವೆ. ಯಾವಾಗಲೂ ಕುಡಿಕೆ ಅಂದ್ಬಿಟ್ಟು ನೀರು ವ್ಯವಸ್ಥೆ ಮಾಡಿದೀವಿ. ಸರಿ. ಚಿಕ್ಕದಾಗಿ ನಾವು ಒಂದು ನರ್ಸರಿ ತರ ಮಾಡ್ಕೊಂಡಿದೀವಿ. ನಮ್ಗೆ ಬೇಕಾದಷ್ಟು ಮಾಡ್ಕೊತೀವಿ. ಅಕ್ಷಯ ಹಾಕೊಂಡಿದೀವಿ, ನರ್ಸರಿ ಮಾಡ್ಕೊಂಡಿದ್ದೀರಿ. ಸಿಂಪಲ್ ಮಾಡ್ಕೊಂಡಿದೀವಿ ನಮ್ಗೆ. ಸರಿ ನೋಡಿ, ಪಪ್ಪಾಯಿ, ರೆಡ್ ಲೇಡಿ ನಾವು ಮದ್ದೂರಿನ ತಂದಿದ್ದು. ರೆಡ್ ಲೇಡಿ ಪಪ್ಪಾಯ ಇದು ಮದ್ದೂರಿನ ತಗೊಂಡಿದ್ದು ಹಾಕಿದ್ವಿ. ಅಂದ್ರೆ ಪಕ್ಕಿ ಪಕ್ಷಿಗಳಿಗೆ ನಾವು ತಿನ್ನಕ್ಕೆ ಅಂತ ಹಾಕಿರ್ದೀವೆಲ್ಲ, ಫಸ್ಟ್ ಪ್ರಕೃತಿಗೆ, ಆಮೇಲೆ ನಮ್ಗೆ ಅನ್ಬಿಟ್ಟು ಮಾಡಿದೀವಿ. ಚೆನ್ನಾಗಿ ಬಂದಿದೆ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಹಾಕಿದೀವಿ. 2 ಡ್ರ್ಯಾಗನ್ ಫ್ರೂಟ್ ಹಾಕಿದಿರಾ? ಮನೆಗೆ ಅಂತ ಹಾಕಿದೀವಿ. ಮಕ್ಕಳು ಮರಿಗೆ ನಮ್ಗೆ ತಿನ್ನಕ್ಕೆ ಅಂದ್ಬಿಟ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಟೈರ್ ಹಾಕ್ಬೇಕು. ಇದಕ್ಕೆಲ್ಲ ಚೆನ್ನಾಗಿ ಬಂದಿದೆ. ಇಲ್ಲಿ ಡ್ರ್ಯಾಗನ್ ಫ್ರೂಟ್, ಹೊಸ ಡ್ರ್ಯಾಗನ್ ಫ್ರೂಟ್ಸ್ ಇದು. ರೆಡ್ ಕಲರ್ ಬರ್ತಾರ, ಅದು ಪಿಂಕ್. ಪಿಂಕ್. ಇಲ್ಲೂ ಶ್ರೀಗಂಧ ಹಾಕಿದೀವಿ. ಶ್ರೀಗಂಧ ಹೌದು ಸರ್, ಶ್ರೀಗಂಧ ಸಪೋರ್ಟಿವ್ ಆಗಿ ಅಗಸೆ ಸಪೋರ್ಟ್. ಗುಲಾಬಿ ಹಾಕಿದೀವಿ. ಗುಲಾಬಿ ಇದಕ್ಕೆ ಜೇನು ಬೇಕು ಅಂತ ಸ್ವಲ್ಪ ನಿಂಬೆ ಸೀಸನ್ ನಿಂಬೆ ಈಗ ರೀಸೆಂಟ್ ಆಗಿ ಹಾಕಿರೋದು. ಇದು ನೋಡಿ ಶ್ರೀಗಂಧ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹೌದೌದು, ಶ್ರೀಗಂಧ ಬೆಳೆದ್ರಿಂದ ಸೆಕ್ಯೂರಿಟಿ ಕೊಡ್ಬೇಕು ನಾವು. ಹೌದೌದು, ಮುಂದಕ್ಕೆ. ಇದು ಅಷ್ಟೇ, ಇಲ್ಲೂ ಶ್ರೀಗಂಧ.
ಇದು ನಿಂಬೆ. ನಿಂಬೆ. ಇದು ನೋಡಿ ಇದು ಜೀನೈನು. ನೋಡಿ ಇದು ಜೀನೈನ್ ಏನ್ ಸ್ಟಂಪ್ ಹಿಂಗಿದೆ ಸರ್. ಇದು ಸಾವಯವದಲ್ಲೇ ಮಾಡಿರೋದು, ಯಾವ್ದು ಕೂಡ ನಾವು ಕೆಮಿಕಲ್ ಯೂಸ್ ಮಾಡಿಲ್ಲ. 1 year ಇಂದ ಯೂಸ್ ಮಾಡಿಲ್ಲ. ಏನಿದೆ ಸ್ಟಂಪ್ ನೋಡಿ. ಹೌದು ಸರ್. ಏನಿಲ್ಲ ಅಂದ್ರೆ ಹತ್ರ ಒಂದ್ 40 kg ಮೇಲೆ ಬರ್ಬೇಕು ಲೆಕ್ಕ. ಬರ್ತ ಅನ್ಕೊಂಡಿದೀವಿ, ಬರೋಕ್ ಟ್ರೈ ಮಾಡ್ತೀವಿ ಬರ್ಸೋಕೆ. ಇದು ಪ್ಯಾಷನ್ ಫ್ರೂಟ್. ಇದು ಪ್ಯಾಷನ್ ಫ್ರೂಟ್ ಹಾಕಿದೀರಾ? ಪ್ಯಾಷನ್ ಫ್ರೂಟ್ ಇದು 2 ಹಾಕಿ ಆ ಕಡೆ 1 ಹಾಕಿದೀವಿ. ಸರಿ ಸರಿ ಸರಿ. ಮಾಡಿ ನೆಟ್ಟಿದ್ದು ಬಾಳೆ ಸಿಪ್ಪೆ ಬರ್ಲಿ ಅಂತ. ಮತ್ತೆ ನಿಂಬೆ ಇದೆ. ಮತ್ತೆ ಮಾಡಿ ನೆಟ್ಟಿದ್ದು